ಹಾಯ್, ಎಲ್ಲರಿಗೂ ನಮಸ್ತೆ. ಇವತ್ತು ಒಂದು ವಿಶೇಷವಾದಂತಹ ಅಧಿವೇಶನವನ್ನು ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಅದೇನು ಅಂದರೆ ತೆರಪು. ತೆರಪುಗಳು ಹೇಗೆ ಅಂದರೆ, ನಾವು ಬರೆಯುವಂತಹ ಸಂದರ್ಭದಲ್ಲಿ ಪದಗಳ ಮಧ್ಯೆ ಹೇಗೆ ತೆರಪುಗಳನ್ನು ನೀಡಬೇಕು ಅನ್ನುವಂಥ ಒಂದು ವಿಚಾರವನ್ನು ಇಟ್ಕೊಂಡು ಇವತ್ತು ಚರ್ಚೆಯನ್ನು ಮಾಡ್ತಾ ಇದ್ದೇನೆ. ಹಾಗಾದರೆ ತೆರಪು ಅಂದರೆ ಏನು ಅನ್ನುವಂಥದ್ದನ್ನು ನಾವು ನೋಡೋದಾದರೆ, ತೆರಪು ಅಂದರೆ ಅದು ಬಿಡುವು ಅನ್ನುವ ಅರ್ಥವನ್ನು ಕೊಡುತ್ತೆ, ಅವಕಾಶ ಅನ್ನುವಂತಹ ಅರ್ಥವನ್ನು ಕೊಡುತ್ತೆ. ಬಿಡುವು ಅಂದ್ರೆ ಒಂದು ಪದವನ್ನು ಬರೆಯುವಂತಹ ಸಂದರ್ಭದಲ್ಲಿ ಹೇಗೆ ಅದು ಅವಕಾಶವನ್ನು ಪಡ್ಕೊಳ್ಳುತ್ತದೆ ಅನ್ನುವಂಥದ್ದು, ಅಥವಾ ತೆರವಾಗುವಂತನೂ ಬರುತ್ತೆ, ಖಾಲಿ ಅನ್ನುವಂತಹ ಅರ್ಥವನ್ನು ಕೊಡುತ್ತೆ. ಹೀಗೆ ಇದು ಒಂದು ಪದಗಳ ಮಧ್ಯೆ ಪದಗಳ ಮಧ್ಯೆ ಎಲ್ಲಿ ನಾವು ಪದಗಳನ್ನ ಬಿಟ್ಟು ಬರೀಬೇಕು, ಎಲ್ಲಿ ಕೂಡಿಸಿ ಬರೀಬೇಕು ಅನ್ನುವಂಥದ್ದನ್ನ ಈ ಒಂದು ಅಧಿವೇಶನದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ದಿವಾಕರ ಕೆ. ಸೊ ಮೊದಲಿಗೆ ನೀವೆಲ್ಲರೂ ಕೂಡ ಜ್ಞಾನೋದಯ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇವತ್ತು ನಾನು ಪದಗಳ ನಡುವೆ ತೆರಪು ಎನ್ನುವಂತಹ ವಿಚಾರವನ್ನು ಇಟ್ಕೊಂಡು ಚರ್ಚೆಯನ್ನ ಮಾಡ್ತಾ ಇದ್ದೀನಿ. ಭಾಗ 1. ಹಾಗಾದ್ರೆ ತೆರಪು ಅಂದ್ರೆ ಮೊದಲು ಹೇಳಿದ ಹಾಗೆ ಅವಕಾಶ, ಬಿಡುವು, ಖಾಲಿ, ತೆರವು ಅನ್ನುವ ಅರ್ಥವನ್ನ ಅದು ಕೊಡುತ್ತೆ ಅನ್ನುವಂಥದ್ದು. ಹಾಗಾದ್ರೆ ಎಲ್ಲೆಲ್ಲಿ ತೆರಪು ಇರಬೇಕು ಪದಗಳ ನಡುವೆ ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ. ಸೊ ಹಾಗಾದ್ರೆ ನಾವು ಮೊದಲಿಗೆ ನೋಡಿದ್ರೆ, ಸಂಧಿ ಇರಲಿ, ಸಮಾಸವಿರಲಿ, ಪದಗಳನ್ನ ಸೇರಿಸಿದಾಗ ಒಂದು ಧ್ವನಿ ಬಿಟ್ಟು ಹೋದ್ರೆ, ಹೊಸದಾಗಿ ಸೇರಿಕೊಂಡ್ರೆ, ಅಥವಾ ಒಂದು ಧ್ವನಿಯ ಬದಲು ಮತ್ತೊಂದು ಬಂದರೆ ಅವುಗಳ ನಡುವೆ ತೆರಪು ಇರಬೇಕು. ಅಂದ್ರೆ ಅದನ್ನ ನಾವು ಬಿಡುವು, ಅವಕಾಶವನ್ನಾಗಿ ಮಾಡಿಕೊಡ್ಬೇಕು. ಅದಕ್ಕೆ ತೆರಪು ಅನ್ನುವಂಥದ್ದು ಬಹಳ ಅತ್ಯಗತ್ಯ. ಹೇಗೆ ಅನ್ನುವಂಥದ್ದನ್ನ ನಾವು ನೋಡೋಣ. ನೋಡಿ, ಉದಾಹರಣೆಗೆ ಮಾಡುವುದಿಲ್ಲ ಅನ್ನುವಂಥದ್ದು, ಇದು ಅನಗತ್ಯ. ಹೇಗೆ ಇಲ್ಲಿ ತೆರಪು ಅನಗತ್ಯ. ಒಂದು ವೇಳೆ ಮಾಡುವುದಿಲ್ಲ ಅಂತ ಬರೆದ್ರೆ ಅದರ ಅವಶ್ಯಕತೆ ಇರುವುದಿಲ್ಲ. ಇಲ್ಲಿ ತೆರಪು ಬಿಡುವ ಅವಶ್ಯಕತೆ ಇರುವುದಿಲ್ಲ. ಸೊ ಹಾಗಾಗಿ ಇದು ತೆರಪು ಆಗುವ ಅವಶ್ಯಕತೆ ಇಲ್ಲ. ಹಾಗಾಗಿ ಮಾಡುವುದಿಲ್ಲ. ಇಲ್ಲಿ ನಾವು ಸೂರ್ಯೋ ಅಂತ ಬರೆದು ದಯ ಅಂತ ಬರೆದ್ರೆ ಇಲ್ಲಿ ತೆರಪಿನ ಅವಶ್ಯಕತೆ ಇರುವುದಿಲ್ಲ. ಅತ್ಯವಶ್ಯಕ. ಬೆಟ್ಟ, ಉದಾಹರಣೆಗೆ ಬೆಟ್ಟ ಇಲ್ಲಿ ಬರೆದ್ಬಿಟ್ಟು ದಾವರೆ ಅಂತ ಬರೆದ್ರೆ ಅವಶ್ಯಕತೆ ಇರುವುದಿಲ್ಲ. ಹಾಗಾಗಿ ಇಂತಹ ಸಂದರ್ಭದಲ್ಲಿ ತೆರಪು ಬಿಡುವುದು ಅನಗತ್ಯ. ಮುಂದಿನ ಇದನ್ನು ನೋಡೋಣ. ಸಮಾಸ ಪದದಲ್ಲಿ ಎರಡನೇ ಪದದ ಅರ್ಥವು ಮುಖ್ಯವಾಗಿದ್ದು ಮೊದಲನೆಯ ಪದವು ಅದರ ವಿಶೇಷಣ ವಿವರಣೆ ಆಗಿರುತ್ತದೆ. ಇಂತಹ ಸಂದರ್ಭದಲ್ಲಿ ಪದಗಳ ನಡುವೆ ತೆರಪು ಬಿಟ್ರೆ ಸಮಾಸದಿಂದ ಮೂಡುವ ಸಮಗ್ರ ಅರ್ಥಕ್ಕೆ ಅದು ಧಕ್ಕೆ ಬರ್ತದೆ ಅನ್ನುವಂಥದ್ದು. ನೋಡಿ, ಕಲ್ಲು ಸಕ್ಕರೆ, ಭೂಮಿ ತಾಯಿ, ತಲೆನೋವು. ಇಲ್ಲಿ ನಾವು ತಲೆ ಎಲ್ಲ ಒಂದ್ ಕಡೆ ಬರೆದು ನೋವು ಅಂತ ಇನ್ನೊಂದ್ ಕಡೆ ಬರೆದ್ರೆ, ಸೊ ಅದು ಒಳ ಅಂತ ಬರೆದು ಇನ್ನೊಂದ್ ಕಡೆ ನೋಟ ಅಂತ ಬರೆದ್ರೆ ಅಲ್ಲಿ ಅರ್ಥಕ್ಕೆ ಧಕ್ಕೆ ಬರ್ತದೆ. ಹಾಗಾಗಿ ಕಲ್ಲು ಸಕ್ಕರೆ, ಭೂಮಿ ತಾಯಿ, ತಲೆನೋವು, ಒಳನೋಟ, ಇಲ್ಲಿ ತೆರಪು ಬಿಡುವ ಅವಶ್ಯಕತೆ ಇಲ್ಲ ಅನ್ನುವಂಥದ್ದನ್ನ ನಾವು ಗಮನಿಸಬಹುದು. ಇನ್ನು ಬಹಳ ಮುಖ್ಯವಾಗಿ ಕೆಲವು ವಿಭಕ್ತಿ ಪ್ರತ್ಯಯಗಳನ್ನ ನಾವು ಉಳಿಸಿಕೊಂಡಿದ್ದರೆ, ಕೆಲವು ವಿಭಕ್ತಿ ಪ್ರತ್ಯಯಗಳು ಬಂದಂತಹ ಸಂದರ್ಭದಲ್ಲಿ ನಾವು ಅಲ್ಲಿ ತೆರಪು ಬಿಡಬೇಕು ಅನ್ನುವಂಥದ್ದನ್ನ ನಾವು ಸಮಾಸ ಪದದಲ್ಲಿ ಸಾಮಾನ್ಯವಾಗಿ ವಿಭಕ್ತಿ ಪ್ರತ್ಯಯಗಳು ಬಂದ್ರೆ ಅಂತ ಸಂದರ್ಭದಲ್ಲಿ ನಾವು ಅದನ್ನ ತೆರಪು ಬಿಡಬೇಕು ಅನ್ನುವಂಥದ್ದು. ಉದಾಹರಣೆಗೆ ನೋಡಿ, ಕೊನೆಯ ಆಟ, ಇಲ್ಲಿ ಆ ಅನ್ನುವಂಥ ಷಷ್ಠಿ ವಿಭಕ್ತಿ ಪ್ರತ್ಯಯ ಇದೆ. ದಿನದ ಆಟ, ಇಲ್ಲೂ ಆ ಅನ್ನುವಂಥ ಷಷ್ಠಿ ವಿಭಕ್ತಿ ಇದೆ. ಇಲ್ಲಿ ಗೆ ಅನ್ನುವಂತಹ ಚತುರ್ಥಿ ವಿಭಕ್ತಿ ಪ್ರತ್ಯಯ ಬಂದಿದೆ. ಅಲ್ಲಿ ಎನ್ನುವಂತಹ ಸಪ್ತಮಿ ವಿಭಕ್ತಿ ಪ್ರತ್ಯಯ ಬಂದಿದೆ. ಇಂತಹ ಸಂದರ್ಭಗಳಲ್ಲಿ ನಾವು ತೆರಪು ಬಿಡಬೇಕು ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ನಮಗೆ ಕಾಣುತ್ತದೆ. ಅದೇ ರೀತಿಯಲ್ಲಿ ಸಮಾಸದಲ್ಲಿ 2 ಅಥವಾ ಹೆಚ್ಚು ಪದಗಳಿದ್ದಾಗ ಅವುಗಳಲ್ಲಿ ಯಾವುದಾದರೂ 2 ಪದಗಳು ಅರ್ಥದ ದೃಷ್ಟಿಯಿಂದ ಹೆಚ್ಚು ನಿಕಟವೂ ಪರಸ್ಪರ ಸಂಬಂಧಿತವೂ ಆಗಿರುವುದು ನೋಡಿದ ಕೂಡಲೇ ನಮಗೆ ಅರ್ಥ ಆಗ್ತದೆ. ಅಂತಹ ನಿಕಟ ಪದಗಳನ್ನು ಕೂಡಿಸಿ ಬರೆದು ಉಳಿದ ಪದಗಳ ನಡುವೆ ಹೇಗೆ ನಾವು ತೆರಪು ಬಿಡಬೇಕು ಅನ್ನುವಂಥದ್ದನ್ನ ನೋಡೋಣ. ಉದಾಹರಣೆಗೆ, ಹಸಿರು ರೇಷ್ಮೆ ಸೀರೆ, ಸಮಾಜ ಕಲ್ಯಾಣ ಸಚಿವ, ಪ್ರಥಮ ಚಿಕಿತ್ಸೆ ಪೆಟ್ಟಿಗೆ, ಅತಿ ಸರಳ ಪ್ರಶ್ನೆ ಪತ್ರಿಕೆ. ನೋಡಿ, ನಾವು ಇಲ್ಲಿ ಏನ್ ಮಾಡ್ತೀವಿ ಅಂದ್ರೆ
ಪ್ರಥಮ ಒಂದು ಕಡೆಗೆ ಬರೆದು ಚಿಕಿತ್ಸೆ ಇನ್ನೊಂದು ಕಡೆಗೆ ಬರೆದ್ರೆ ಆಗ ಅದು ಸಮಸ್ಯೆ ಆಗ್ತದೆ. ಹಾಗಾಗಿ ಪ್ರಥಮ ಚಿಕಿತ್ಸೆ ಪೆಟ್ಟಿಗೆ. ಈ ರೀತಿಯಲ್ಲಿ ಅತಿ ಸರಳ ಪ್ರಶ್ನೆ ಪತ್ರಿಕೆ, ಅತಿ ಸರಳ ಪ್ರಶ್ನೆ ಪತ್ರಿಕೆ, ಈ ಈ ಈ ಇದಕ್ಕೆ ಅತಿ ಸರಳ ಪ್ರಶ್ನೆ ಪತ್ರಿಕೆ, ಪ್ರಥಮ ಚಿಕಿತ್ಸೆ ಪೆಟ್ಟಿಗೆ. ನೋಡಿ ಇಲ್ಲಿ ತೆರಪು ಬಿಡಬೇಕು. ನಾವು ಸಾಮಾನ್ಯವಾಗಿ ಏನ್ ಮಾಡ್ಬಿಡ್ತೀವಿ ಅಂದ್ರೆ ಅತಿ ಸರಳ ಪ್ರಶ್ನೆ ಪತ್ರಿಕೆ ಅಂತ ಹೀಗೆ ಬರೆಯುವಂತ ಸಾಧ್ಯತೆಗಳು ಬರುತ್ತೆ. ಅತಿ ಸರಳ ಸೇರಿಸಿ ಬರೆಯೋದು, ಪ್ರಶ್ನೆ ಪತ್ರಿಕೆ ಅನ್ನುವಾಗ ಬಿಡಿಸಿ ಬರೆಯೋದು. ಸೊ ಹೀಗೆ ನೋಡಿ, ಸಮಾಜ ಕಲ್ಯಾಣ ಸಚಿವ ಹೀಗೆ ಬರ್ಬೇಕು. ನಾವು ಏನ್ ಮಾಡ್ತೀವಿ, ಸಮಾಜ ಕಲ್ಯಾಣ ಸಚಿವ ಅಂತ ಬರೀತೀವಿ. ಸಾಮಾನ್ಯವಾಗಿ ಬರೆಯುವಾಗೆಲ್ಲ ಹಾಗೆ ಬರೀತಾ ಇರ್ತೀವಿ. ಹಸಿರು ರೇಷ್ಮೆ ಸೀರೆ. ನೋಡಿ ಆ ತರದ ನಿಕಟ ಪದಗಳು ಇದ್ದಂತ ಸಂದರ್ಭದಲ್ಲಿ ಅಲ್ಲಿ ನಾವು ಎಲ್ಲಿ ನಾವು ಬಿಡುವನ್ನ ತೆರಪು ಬಿಡಬೇಕು ಅನ್ನುವಂಥದ್ದನ್ನ ನೋಡ್ಕೊಳ್ಳುವಂಥದ್ದಾಗಿರ್ತದೆ ಅನ್ನುವಂಥದ್ದು. ಇದು ಬಹಳ ಮುಖ್ಯವಾಗಿ ನೋಡಿ, ಸಮಾಸದ ಈ ಘಟಕಗಳಲ್ಲಿ ಪ್ರತಿಯೊಂದು ಸಮಾಸಕ್ಕೆ ಅದರದೇ ಆದಂತಹ ಒಂದು ಮಹತ್ವ ಹೊಂದಿದ್ರೆ ಅವೆಲ್ಲವನ್ನು ಸೇರಿಸಿ ಬರೆಯುವುದು ಸೂಕ್ತ. ಉದಾಹರಣೆಗೆ ಅಣ್ಣ ತಂಗಿ, ರಾಮ ಲಕ್ಷ್ಮಣ ಸೀತೆ, ಈ ದ್ವಂದ್ವ ಸಮಾಸ ಸಾಮಾನ್ಯವಾಗಿ ಬಂದಂತ ಸಂದರ್ಭದಲ್ಲಿ ಅಣ್ಣ ತಂಗಿ ಆ ತರದ್ದು ಪದಗಳು ಬಂದಾಗ, ರಾಮ ಲಕ್ಷ್ಮಣ ಸೀತೆ, ಗಿಡ ಮರ ಬಳ್ಳಿ, ಇಲ್ಲಿ ನಾವು ಈ ತೆರಪು ಬಿಡುವಂತಹ ಅವಶ್ಯಕತೆ ಇಲ್ಲ. ಹಾಗಾಗಿ ಅದನ್ನ ಕೂಡಿಸಿಯೇ ಬರೆಯುವಂಥದ್ದಾಗಿರ್ತದೆ ಅನ್ನುವಂಥದ್ದು. ಇನ್ನು ಬಹಳ ಮುಖ್ಯವಾಗಿ ನೋಡಿ, ಉಪ, ಸಹ, ಮರು, ಜೊತೆ, ಅಪರ ಈ ತರದ ಉಪಸರ್ಗಗಳು ಬಂದಂತ ಸಂದರ್ಭದಲ್ಲಿ ನಾವೇನ್ ಮಾಡ್ಬಿಡ್ತೀವಿ, ಉಪರಾಷ್ಟ್ರಪತಿ ಸೇರಿಸಿ ಬರೆದ್ಬಿಡ್ತೀವಿ. ಹೀಗೆ ಉಪರಾಷ್ಟ್ರಪತಿ ಅಂತ ಹೀಗೆ ಸೇರಿಸಿ ಬರಿತೀವಿ. ಅಲ್ಲಿ ಬಿಡುವ ಅವಶ್ಯಕತೆ ಇದೆ ಅಂತ, ತೆರಪು ಅವಶ್ಯಕತೆ ಇದೆ. ಉಪ ರಾಷ್ಟ್ರಪತಿ, ಮರು ಪರಿಶೀಲನೆ, ಹೀಗೆ ಆ ಒಂದು ಸಮಾಸ ಪದ ಇತ್ಯಾದಿಗಳು ಇದ್ದಂತ ಸಂದರ್ಭದಲ್ಲಿ ತೆರಪು ಬಿಡಬೇಕು. ಅದು ಕ್ಲಾರಿಟಿ ಬರುತ್ತದೆ ಅನ್ನುವಂಥದ್ದನ್ನ ಇಲ್ಲಿ ಹೇಳಲಾಗಿದೆ ಅನ್ನುವಂಥದ್ದು. ಇನ್ನು ಬಹಳ ಮುಖ್ಯವಾಗಿ ನೋಡಿ, ಈ ಸಮಾಸ ಪದದಲ್ಲಿ ಕೊನೆಗೆ ದೀರ್ಘ ಸ್ವರ ಬಂದಂತಹ ಸಂದರ್ಭದಲ್ಲಿ ಯಾವ ರೀತಿ ಅದನ್ನು ನಾವು ತೆರಪು ಬಿಡುವಂತಹ ಅವಶ್ಯಕತೆ ಇಲ್ಲ ಅಂದ್ರೆ ನೋಡಿ, ಇಲ್ಲಿ ಕ್ರೀಡಾಲೋಕ ಅಂತಿದೆ, ಆ ದೀರ್ಘ ಇದೆ. ಸೀತಾ ಆ ದೀರ್ಘ ಇದೆ. ಲಕ್ಷ್ಮಿ ಈ ದೀರ್ಘ ಇದೆ. ಸಭಾ ಆ ದೀರ್ಘ ಇದೆ. ಇಲ್ಲಿ ನಾವು ಕ್ರೀಡಾ ಲೋಕ ಅಂತ ತೆರಪು ಬಿಡುವ ಅವಶ್ಯಕತೆ ಇಲ್ಲ. ಸೀತಾ ಪತಿ, ಲಕ್ಷ್ಮೀ ಪತಿ, ಹೀಗೆ ನಾವು ತೆರಪು ಬಿಡುವಂತಹ ಅವಶ್ಯಕತೆ ಇರುವುದಿಲ್ಲ, ಅಗತ್ಯವಿಲ್ಲ ಅನ್ನುವಂಥದ್ದನ್ನ, ಹೀಗೆ ತೆರಪು ಬಿಡುವ ಅಗತ್ಯ ಇಲ್ಲ ಅನ್ನುವಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿದೆ ಅನ್ನುವಂಥದ್ದು. ಸೊ ಮುಂದಿನ ನೋಡುವಾಗ ಸಾಮಾನ್ಯವಾಗಿ ಸಮಾಸ ಪದದಲ್ಲಿ ಬಹಳ ವೆರಿ ಇಂಪಾರ್ಟೆಂಟ್, 6ಕ್ಕಿಂತ ಹೆಚ್ಚು ಅಕ್ಷರಗಳಿದ್ದರೆ ದೀರ್ಘಾಂತವಾದ ಮೊದಲನೇ ಪದವನ್ನು ಪ್ರತ್ಯೇಕವಾಗಿ ಬರೆಯಬೇಕು. ನೋಡಿ, 6ಕ್ಕಿಂತ ಹೆಚ್ಚು ಅಕ್ಷರಗಳಿದ್ದರೆ ಅದು ಹೇಗೆ ನೋಡಿ, ಇಲ್ಲಿ ಯೋಜನಾ ಕಾರ್ಯಾಲಯ, ನೋಡಿ ಇಲ್ಲಿ ನಾವು ಬಿಡುವಿರಬೇಕು. ಯೋಜನಾ ಅನ್ನುವಂಥದ್ದನ್ನ ಯೋಜನಾ ಕಾರ್ಯಾಲಯ ಅಂತ ಒಟ್ಟಿಗೆ ಬರೆಯೋದಲ್ಲ. ವಿಚಾರಣಾ ಆಯೋಗ, ನೋಡಿ ಇಲ್ಲಿ ತೆರಪು ಇದೆ. ಶಾಲಾ ವಾರ್ಷಿಕೋತ್ಸವ, ನೋಡಿ ಇಲ್ಲಿ ತೆರಪು ಇದೆ. ನಿರೀಕ್ಷಣಾ ಜಾಮೀನು, ಗೌರಿ, ನೋಡಿ ಈ ದೀರ್ಘ ಅಕ್ಷರಗಳು, ಈಕಾರ ಅಂತ ಸ್ತ್ರೀಲಿಂಗ ಬಂದಂತಹ ಸಂದರ್ಭಗಳಲ್ಲಿ, ಆಕಾರ ಅಂತ ಏನೋ ನಪುಂಸಕಲಿಂಗ, ಸ್ತ್ರೀಲಿಂಗ, ಪುಲ್ಲಿಂಗ ಹೀಗೆ ಬರುವಂತಹ ಸಂದರ್ಭಗಳಲ್ಲೆಲ್ಲ ಸಾಮಾನ್ಯವಾಗಿ ನಾವು ಈ ತರದ ಒಂದು ಪ್ರಯೋಗವನ್ನ ಮಾಡಬೇಕಾಗುತ್ತೆ ಅನ್ನುವಂಥದ್ದು. ಮತ್ತೆ ಮುಂದೆ ನೋಡಿ, 2ಕ್ಕಿಂತ ಹೆಚ್ಚು ನಾಮಪದಗಳು ಸೇರಿ ಬಹುವಚನ ಪ್ರತ್ಯಯದೊಡನೆಯೂ ಬಳಕೆ ಆಗಬಹುದು. ಇವನ್ನು ಒಂದೇ ಪದವಾಗಿ ನಾವು ಬರೀಬೇಕು ಅಂತ. ಅದು ಹೇಗೆ ಅನ್ನುವಂಥದ್ದನ್ನು ನೋಡೋದಾದ್ರೆ ನೋಡಿ, ಮರಗಿಡ ಬಳ್ಳಿ, 2ಕ್ಕಿಂತ ಹೆಚ್ಚು ನಾಮಪದಗಳು ಇದೆ. ಅವು ಬಹುವಚನ ಪ್ರತ್ಯಯದೊಡನೆಯೂ ಬಳಕೆ ಆಗ್ಬಹುದು. ಈಗ ಮರಗಿಡ ಬಳ್ಳಿಗಳು ಅಂತಾನೂ ಆಗ್ಬೋದು, ಮರಗಿಡ ಬಳ್ಳಿಗಳು ಅಂತಾನೂ ಆಗ್ಬೋದು. ಸೊ ಇವನ್ನು ಒಂದೇ ಪದವಾಗಿ ಬರೀಬೇಕು. ಹೂ ಹಣ್ಣು ಕಾಯಿಗಳು, ಹೂವು ಹಣ್ಣು ಕಾಯಿ ಅಂತ ಬರೆದಾಗ ಅದು ಸಪರೇಟ್ ಆಗಿ ಹೋಗ್ತದೆ. ಹೊಲಗದ್ದೆ ತೋಟಗಳು ಸಮಾಸ ಪದದಲ್ಲಿ, ಈ ತರದ ಸಮಾಸ ಪದಗಳಲ್ಲಿ ಅದು ಒಟ್ಟಿಗೆ ಬರುತ್ತೆ. ಸಾಮಾನ್ಯವಾಗಿ ದ್ವಂದ್ವ ಸಮಾಸದಲ್ಲಿ ಅದನ್ನು ಒಟ್ಟಿಗೆ ಬರೀಬೇಕು. ಏನ್ ಮಾಡ್ಬಿಡ್ತೀವಿ ಅಂದ್ರೆ ಮರ, ಗಿಡ, ಬಳ್ಳಿ ಅಂತ ಈ ಬಿಡಿಸಿ ಬರೆದ್ಬಿಟ್ಟು ಸಮಾಸ ಪದ ಬರೆಯಿರಿ ಅಂತ ಹೇಳ್ಬಿಡ್ತೀವಿ. ಅವಶ್ಯಕತೆ ಇರುವುದಿಲ್ಲ ಅನ್ನುವಂಥದ್ದನ್ನ ಇಲ್ಲಿ ಹೇಳಲಾಗಿದೆ. ಮರಗಿಡ ಬಳ್ಳಿ. ಸೊ ಸಂಧಿ ಮಾಡಿದಂತಹ ಪದಗಳ ನಡುವೆ ತೆರಪು ಬಿಟ್ಟು ಬರೆಯಬಾರದು. ಸಂಧಿ ಮಾಡಿದಾಗ ಪದಗಳ ನಡುವೆ, ಸಂಧಿ ಅಂದ್ರೆ ಕೂಡಿಸಿದಾಗ, ಸಂಧಿಯನ್ನ ಈ ಕೂಡಿಸಿ ಬರ್ದಿರ್ತೀವಲ್ಲ, ಆಗ ನಾವು ತೆರಪು ಬಿಡುವ ಅವಶ್ಯಕತೆ ಇಲ್ಲ. ಉದಾಹರಣೆಗೆ
ಪ್ರತಿಯೊಬ್ಬರು. ಈ ತರ ಪ್ರತ್ಯುಪಕಾರ ಈ ತರ ನಾವು ಬರೆಯುವ ಅವಶ್ಯಕತೆ ಇರುವುದಿಲ್ಲ ಅನ್ನುವಂಥದ್ದು. ಸೊ ಹಾಗಾಗಿ ಇದು ನಮಗೆ ಅಲ್ಲಿ ತೆರಪು ಬಿಡುವ ಅವಶ್ಯಕತೆ ಇಲ್ಲ. ಅದೇ ರೀತಿ ನೋಡಿ, ಸಂಧಿ ಮಾಡುವ ಸಾಧ್ಯತೆಗಳನ್ನು ಹಾಗೆ ಮಾಡದಿದ್ದಲ್ಲಿ ಪದಗಳ ನಡುವೆ ತೆರಪು ಬಿಡಬೇಕು ಅಂತ ಸಾಮಾನ್ಯವಾಗಿ ನಾವು ಈ ಅತ್ಯುಪಯುಕ್ತ, ಅತಿ ಅನುಪಯುಕ್ತ ಅನ್ನುವಾಗ ಇಲ್ಲಿ ನೋಡಿ, ಇಲ್ಲಿ ತೆರಪು ಬಿಟ್ಟಿದೆ. ಬಹು ಉಪಯೋಗಿ, ವಿವಿಧ ಉದ್ದೇಶ, ಇಲ್ಲಿ ನಾವು ಹೀಗೆ ಬರೆದಂತಾಗ, ಸಂಧಿ ಮಾಡಿ ಬರೆದಂತ ಸಂದರ್ಭದಲ್ಲಿ ತೆರಪು ಬಿಡಬೇಕು ಅನ್ನುವಂಥದ್ದು. ಧನ್ಯವಾದಗಳನ್ನು ಹೇಳ್ತಾ ಭಾಗ 1 ಮತ್ತೆ ಮುಂದಿನ ಭಾಗದಲ್ಲಿ ತೆರಪುಗಳ ಇನ್ನೊಂದಿಷ್ಟು ವಿಷಯಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಧನ್ಯವಾದಗಳು.